ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದ ಅಡಿಯಲ್ಲಿ ಬೇರೆ ಬೇರೆ ಪದವಿಯಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂತಹ 2ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಕಡ್ಡಾಯ ಪತ್ರಿಕೆಯಾದಂತಹ ಭಾರತ ಸಂವಿಧಾನ ಪತ್ರಿಕೆಯನ್ನು ಅಧ್ಯಯನ ಮಾಡಬೇಕಿದೆ. ಈ ಭಾರತ ಸಂವಿಧಾನ ಅನ್ನೋ ಪತ್ರಿಕೆಯಲ್ಲಿ 5 ಅಧ್ಯಾಯಗಳಿದ್ದು ಅವುಗಳ ಸಂಕ್ಷಿಪ್ತ ಪರಿಚಯವನ್ನು ಕಳೆದ ಅವಧಿನಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಇವತ್ತಿನ ಅವಧಿನಲ್ಲಿ ಭಾರತ ಸಂವಿಧಾನ ಪತ್ರಿಕೆಯ ಮೊದಲನೇ ಅಧ್ಯಾಯ ಸಂವಿಧಾನದ ರಚನೆ, ಭಾರತ ಸಂವಿಧಾನದ ರಚನೆ ಅಥವಾ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಅಧ್ಯಾಯದ ಮೊದಲನೇ ಒಂದು ಉಪಶೀರ್ಷಿಕೆ ಅಂತಂದರೆ ಅದು ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಆಫ್ ಇಂಡಿಯಾ, ಭಾರತ ಸಂವಿಧಾನದ ಇತಿಹಾಸ ಅನ್ನೋದ್ರ ಬಗ್ಗೆ ಇವತ್ತಿನ ಅವಧಿನಲ್ಲಿ ನಾವು ಬೆಳಕು ಚೆಲ್ತಕ್ಕಂಥ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ಭಾರತ ಸಂವಿಧಾನದ ಇತಿಹಾಸವನ್ನು ತಿಳಿದುಕೊಳ್ಳೋದು ಬಹಳ ವಿಸ್ತಾರವಾದಂತಹ ಒಂದು ಪರಿಕಲ್ಪನೆ. ಅದು ಭಾರತ ಸಂವಿಧಾನದ ಇತಿಹಾಸ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಹಲವು ಮಜಲುಗಳಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಅದರೊಟ್ಟಿಗೆ ಅನೇಕ ಲೇಖಕರು ಭಾರತ ಸಂವಿಧಾನದ ಒಂದು ಇತಿಹಾಸವನ್ನು ಬ್ರಿಟಿಷರು ಭಾರತೀಯರಿಗೋಸ್ಕರ ಜಾರಿಗೆ ತಂದಂತಹ ಕಾನೂನುಗಳಲ್ಲೂ ಕೂಡ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಹಿನ್ನೆಲೆ ಒಳಗೆ ಭಾರತ ಸಂವಿಧಾನದ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಸ್ಥೂಲವಾಗಿ ನಾವು 2 ಹಂತಗಳಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಮೊದಲನೇದ್ದು ಸಂವಿಧಾನಾತ್ಮಕ ಬೆಳವಣಿಗೆಯ ಇತಿಹಾಸ ಅಂತ ಹೇಳಿ, ಎರಡನೇದ್ದು ಸಂವಿಧಾನಾತ್ಮಕ ಬೇಡಿಕೆಯ ಇತಿಹಾಸ ಅಂತ ಹೇಳಿ. ಸೊ ಸಂವಿಧಾನದ ಬೆಳವಣಿಗೆಯ ಇತಿಹಾಸದ ಮತ್ತು ಸಂವಿಧಾನದ ಬೇಡಿಕೆಯ ಇತಿಹಾಸ ಇವೆರಡನ್ನೂ ಕೂಡ ಪರಿಪೂರ್ಣವಾಗಿ ಅಧ್ಯಯನ ಮಾಡಿದರೆ ಭಾರತ ಸಂವಿಧಾನದ ಇತಿಹಾಸವನ್ನು ನಾವು ಸ್ಪಷ್ಟವಾಗಿ ಮನನ ಮಾಡಿಕೊಂಡ ಹಾಗೆ ಆಗತ್ತೆ. ಆ ಹಿನ್ನೆಲೆ ಒಳಗೆ ಭಾರತ ಸಂವಿಧಾನದ ಇತಿಹಾಸದ ಪರಿಪೂರ್ಣ ತಿಳುವಳಿಕೆಗೆ ಸಂಕ್ಷಿಪ್ತವಾಗಿ ಭಾರತ ಸಂವಿಧಾನದ ಬೆಳವಣಿಗೆಯ ಇತಿಹಾಸವನ್ನು ಮತ್ತು ಭಾರತ ಸಂವಿಧಾನದ ಬೇಡಿಕೆಯ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನಾನಿಲ್ಲಿ ಚರ್ಚೆ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಭಾರತ ಸಂವಿಧಾನದ ಬೆಳವಣಿಗೆಯ ಇತಿಹಾಸವನ್ನು ನಾವು ಹೇಗೆ ಗುರುತಿಸ್ಬೋದು ಅಂತ ಕೇಳಿದ್ರೆ, ತಮಗೆ ಗೊತ್ತಿದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದನ್ನು ಸ್ಥಾಪನೆ ಮಾಡಿಕೊಂಡು ವ್ಯಾಪಾರಕ್ಕೆ ಅಂಥೇಳಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಂತಹ ಬ್ರಿಟಿಷರು ಭಾರತದ ರಾಜಕೀಯ ವ್ಯವಸ್ಥೆಯ ಮೇಲೆ ಕ್ರಮೇಣ ಹಿಡಿತವನ್ನು ಸಾಧಿಸ್ತಾರೆ. ಅಷ್ಟೇ ಅಲ್ಲ, ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಸ್ವಾರ್ಥಿಗಳಾಗ್ತಾರೆ, ಮಹತ್ವಾಕಾಂಕ್ಷೆಯನ್ನು ಬೆಳೆಸ್ಕೊಳ್ತಾರೆ, ಹಾಗೇನೆ ಜನವಿರೋಧಿ ನೀತಿಗಳನ್ನು ಕ್ರಮಗಳನ್ನು ಜಾರಿಗೆ ತರ್ತಾರೆ. ಇದನ್ನು ಗಮನಿಸಿದಂತಹ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಿಸಲಿಕ್ಕೆ ಅಂತ ಹೇಳಿ ಕಾಲಕಾಲಕ್ಕೆ ಕೆಲವು ಕಾನೂನುಗಳನ್ನು ಆರಂಭದಲ್ಲಿ ಪಾಸ್ ಮಾಡ್ತಕ್ಕಂಥ ಕೆಲಸವನ್ನು ಬ್ರಿಟಿಷ್ ಸರ್ಕಾರ ಮಾಡ್ತದೆ. ಅಂತಹ ಕಾನೂನುಗಳು ಭಾರತ ಸಂವಿಧಾನದ ಬೆಳವಣಿಗೆಗೆ ಬುನಾದಿ ಹಾಕ್ತಕ್ಕಂಥ ಕೆಲಸ ಮಾಡ್ತವೆ. ಅವುಗಳಲ್ಲಿ ಪ್ರಮುಖವಾದವು ಅಂತಂತಂದರೆ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ನೋದು ಜಾರಿಗೆ ಬರ್ತದೆ. ಇದು ಬ್ರಿಟಿಷ್ ಸರ್ಕಾರ ಕಂಪನಿಯನ್ನು ನಿಯಂತ್ರಿಸಲಿಕ್ಕೆ ಜಾರಿಗೆ ತಂದಂತಹ ಮೊಟ್ಟ ಮೊದಲ ಕಾಯ್ದೆ ಆಗಿರ್ತದೆ. ಬಂಗಾಳದ ಗವರ್ನರನ್ನು ಭಾರತದ ಗವರ್ನರ್ ಅಂತ ಹೇಳಿ ಘೋಷಣೆ ಮಾಡ್ತದೆ. ಗವರ್ನರ್ ಜನರಲ್ಗೆ ಸಲಹೆ ನೀಡಲಿಕ್ಕೆ 4 ಜನರುಗಳ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡ್ತದೆ. ಕಲ್ಕತ್ತಾದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತದೆ. ಹೀಗೆ ಹಲವು ಅವಕಾಶಗಳನ್ನು ಈ 1773ರ ಮೊದಲ ಕಾನೂನು, ರೆಗ್ಯುಲೇಟಿಂಗ್ ಕಾನೂನು ಮಾಡ್ತದೆ. ಅದಾದಮೇಲೆ 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬರ್ತದೆ. ಈ ಪಿಟ್ಸ್ ಇಂಡಿಯಾ ಕಾಯ್ದೆ ನಿರ್ದೇಶಕರ ಮಂಡಳಿ ಮತ್ತು ನಿಯಂತ್ರಕ ಮಂಡಳಿ ಅಂತ ಹೇಳಿ ಕಂಪನಿಯ ಆ ಒಂದು ಹಿಡಿತವನ್ನು ಹೊಂದಲಿಕ್ಕೆ ವ್ಯಾಪಾರದ ಚಟುವಟಿಕೆಗಳು ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳನ್ನು ಸರಿಯಾಗಿ ವ್ಯವಸ್ಥಿತಗೊಳಿಸಲಿಕ್ಕೆ ನಿರ್ದೇಶಕ ಮಂಡಳಿ ಮತ್ತು ನಿಯಂತ್ರಕ ಮಂಡಳಿ ಅನ್ನೋದನ್ನು ಸ್ಥಾಪನೆ ಮಾಡ್ತದೆ. ಗವರ್ನರ್ ಜನರಲ್ನ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಇಳಿಸ್ತದೆ. ಹೀಗೆ ಹಲವು ಪ್ರಮುಖ ಅವಕಾಶಗಳನ್ನು, ನಿಬಂಧನೆಗಳನ್ನು ಈ ಕಾಯ್ದೆ ಒಳಗೊಂಡಿತ್ತು. ಇದಾದ ನಂತರ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯವಹರಿಸಲಿಕ್ಕೆ ಪರವಾನಗಿಯನ್ನು ಏನು ನೀಡಬೇಕಾಗಿತ್ತು ಬ್ರಿಟಿಷ್ ಸರ್ಕಾರ, ಅದನ್ನು 20 ವರ್ಷಗಳಿಗೊಮ್ಮೆ ನವೀಕರಿಸ್ತಕ್ಕಂಥದ್ದಕ್ಕೋಸ್ಕರ
ಕೆಲವು ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತರ್ತದೆ. ಚಾರ್ಟರ್ ಕಾಯ್ದೆಗಳನ್ನ ರಚನೆ ಮಾಡಿರ್ತದೆ. 1793, 1813, 1833 ಮತ್ತು 1853ರಲ್ಲಿ ವಿವಿಧ ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬರ್ತವೆ. ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಿಸಲಿಕ್ಕೆ, ನಿರ್ದೇಶಿಸಲಿಕ್ಕೆ ಕಾನೂನುಗಳನ್ನ ಜಾರಿಗೆ ತರ್ತದೆ. ಆ ಕಾಯ್ದೆಗಳೂ ಸಹಿತ ಭಾರತ ಸಂವಿಧಾನದ ಬೆಳವಣಿಗೆಗೆ ಕಾರಣೀಭೂತವಾದಂತಹ ಕೆಲವು ನಿಬಂಧನೆಗಳನ್ನ ಒಳಗೊಂಡಿತ್ತು. ನಿದರ್ಶನಗಳನ್ನ ನೀಡೋದಾಯಿತು ಅಂತಂದರೆ 1813ರ ಕಾಯ್ದೆ ಏನು ಮಾಡ್ತದೆ ಅಂತಂದರೆ, ಭಾರತದಲ್ಲಿ ಶಿಕ್ಷಣವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತದೆ. ಭಾರತದಲ್ಲಿ ವ್ಯಾಪಾರವನ್ನು ನಡೆಸಲಿಕ್ಕೆ ಬ್ರಿಟಿಷ್ ಪ್ರಜೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತದೆ. 1833ರ ಚಾರ್ಟರ್ ಕಾಯ್ದೆ ಬಂಗಾಳದ ಗವರ್ನರ್ ಏನಿರ್ತಾರೆ ಅವರನ್ನ ಭಾರತದ ಗವರ್ನರ್ ಜನರಲ್ ಅಂತ ಹೇಳಿ ಗುರುತಿಸ್ತಕ್ಕಂತಹ ಕೆಲಸ ಆಗ್ತದೆ. ಈ ರೀತಿ ಪ್ರತಿ ಚಾರ್ಟರ್ ಕಾಯ್ದೆಯು ಕೂಡ ಸಂವಿಧಾನಾತ್ಮಕ ನಿಬಂಧನೆಗಳನ್ನ ಒಳಗೊಳ್ತಕ್ಕಂತಹ ಅವಕಾಶಗಳನ್ನ ಒಳಗೊಂಡಿತ್ತು. ಇದಾದ ಮೇಲೆ 1852ರಲ್ಲಿ ಸಿಪಾಯಿಗಳ ದಂಗೆ ಉಂಟಾಗ್ತದೆ. ಈಸ್ಟ್ ಇಂಡಿಯಾ ಕಂಪನಿಯ ದುರಹಂಕಾರಿ ನೀತಿಗಳನ್ನು ವಿರೋಧಿಸಿ ಭಾರತದಲ್ಲಿ ಹೋರಾಟ ಆರಂಭ ಆದಾಗ ಅದರ ಪರಿಣಾಮವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ಕೊನೆಗೊಳಿಸಿ ಬ್ರಿಟನ್ ರಾಣಿನೇ ಅಂದರೆ ಬ್ರಿಟಿಷ್ ಸರ್ಕಾರವೇ ನೇರವಾಗಿ ಭಾರತದ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ತದೆ. ಕೈಗೆ ತೆಗೆದುಕೊಂಡ ನಂತರ 1858ನೇ ಇಸ್ವಿನಲ್ಲಿ ಭಾರತ ಸರ್ಕಾರ ಕಾಯ್ದೆ ಅನ್ನೋದನ್ನು ಜಾರಿಗೆ ತರ್ತದೆ. ಅದನ್ನು ರಾಣಿಯ ಘೋಷಣೆ ಅಂತ ಕೂಡ ಕರೀತಾರೆ. ಅಂದರೆ 1858ರ ಕಾಯ್ದೆ ಏನು ಮಾಡ್ತದೆ ಅಂತಂದರೆ, ಇನ್ನು ಮುಂದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯಗೊಂಡು ಬ್ರಿಟಿಷ್ ಸರ್ಕಾರವೇ ನೇರವಾಗಿ ಆಡಳಿತವನ್ನು ಕೈಗೊಳ್ಳುತ್ತದೆ ಅಂತಕ್ಕಂತಹ ವಿಚಾರವನ್ನು ಒಳಗೊಂಡಿತ್ತು. ಜೊತೆಗೆ ರಾಜ್ಯ ಕಾರ್ಯದರ್ಶಿ, ಭಾರತ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿಯ ಒಂದು ಮಾರ್ಗದರ್ಶನದಂತೆ ಇಲ್ಲಿ ಆಡಳಿತ ನಡಿಬೇಕು ಅಂತಕ್ಕಂಥದ್ದನ್ನು ತೀರ್ಮಾನಿಸಲಾಯಿತು. ಮತ್ತು ಒಂದು ಭಾರತೀಯ ಪರಿಷತ್ತು ಅನ್ನೋದನ್ನು 15 ಜನ ಸದಸ್ಯರನ್ನ ಇರತಕ್ಕಂತಹ ಭಾರತೀಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತು. ಗವರ್ನರ್ ಜನರಲ್ ಪದವಿಯನ್ನು ವೈಸರಾಯ್ ಅಂತ ಹೇಳಿ ಮರುನಾಮಕರಣ ಮಾಡಲಾಯಿತು. ಈ ರೀತಿ ಒಂದಿಷ್ಟು ಆಮೂಲಾಗ್ರ ಬದಲಾವಣೆಯನ್ನು 1858ರ ಕಾಯ್ದೆ ಮಾಡ್ತದೆ. ಅದಾದಮೇಲೆ 1861ರ ಕಾಯ್ದೆ, 1892ರ ಭಾರತ ಪರಿಷತ್ತು ಕಾಯ್ದೆ, ಇವು ಒಂದಿಷ್ಟು ಸಂವಿಧಾನಾತ್ಮಕ ನಿಬಂಧನೆಗಳನ್ನ ಉಂಟು ಮಾಡ್ತಕ್ಕಂತಹ, ಜಾರಿಗೆ ತರ್ತಕ್ಕಂತಹ ಕೆಲಸವನ್ನು ಮಾಡ್ತವೆ. ಮುಂದೆ 1909ನೇ ಇಸ್ವಿನಲ್ಲಿ ಭಾರತೀಯ ಪರಿಷತ್ತು ಕಾಯ್ದೆ ಅಥವಾ ಮಾರ್ಲೆಮೆಂಟೋ ಸುಧಾರಣೆ ಅಂತ ಕರಿತೇವೆ. 1909ರಲ್ಲಿ ಭಾರತ ಪರಿಷತ್ತು ಕಾಯ್ದೆ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರಿತೇವೆ. ಇದು ಶಾಸಕಾಂಗ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿತು. ಕೇಂದ್ರ ಮತ್ತು ಪ್ರಾಂತ್ಯಗಳ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ವಿಸ್ತರಿಸಿತು. ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಸಂವಿಧಾನಾತ್ಮಕ ನಿಬಂಧನೆಗಳನ್ನ, ಪ್ರಮುಖವಾದ ನಿಬಂಧನೆಗಳನ್ನ ಒಳಗೊಳ್ತಕ್ಕಂಥ ಕೆಲಸ ಮಾಡಿತ್ತು. ಇದಾದ ಮೇಲೆ 1920ರ ದಶಕದಲ್ಲಿ, ಅಂದರೆ 1910ರಿಂದ 20ರ ನಡುವೆ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿ, ಆಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ವಿಭಜನೆಯಾಗಿತ್ತು ಅದು ಐಕ್ಯಗೊಳ್ತು. ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ನಡುವೆ ಒಪ್ಪಂದಗಳಾಗ್ತವೆ. ಇವೆಲ್ಲದರ ಪರಿಣಾಮವಾಗಿ ಮತ್ತೊಂದು ಕಾಯ್ದೆ 1919ರ ಭಾರತ ಪರಿಷತ್ತು ಕಾಯ್ದೆ ಅನ್ನೋದನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತರ್ತದೆ. ಇದನ್ನು ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆ ಅಂತ ಕರೀತಾರೆ. ಈ ಒಂದು ಕಾನೂನಿನ ಮೂಲಕ ಅಧಿಕಾರದ ಹಂಚಿಕೆ ಆಗತ್ತೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ. ಜೊತೆಗೆ ಪ್ರಾಂತ್ಯಗಳಲ್ಲಿ ಸರ್ಕಾರವನ್ನು ಜಾರಿಗೆ ತರ್ತಾರೆ. ಆಮೇಲೆ ದ್ವಿಸದನ ಶಾಸಕಾಂಗವನ್ನು ಸ್ಥಾಪನೆ ಮಾಡ್ತಾರೆ. ಇಂತಹ ಕೆಲವು ಸುಧಾರಣೆಗಳು ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆ ಅಥವಾ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1919 ಮೂಲಕ ಆಗ್ತದೆ. ಇದಾದ ನಂತರ ಭಾರತೀಯರಿಗೆ ಸಮಾಧಾನ ಆಗೋದಿಲ್ಲ. 1921ರಲ್ಲಿ ಅಸಹಕಾರ ಚಳವಳಿ, 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ಇವೆಲ್ಲವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಭಾರತೀಯರನ್ನು ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಸೈಮನ್ ಆಯೋಗ ಏನಾಯಿತು 1927ರಲ್ಲಿ ಭಾರತೀಯರನ್ನ
ಏನೆಲ್ಲ ಸುಧಾರಣೆಗಳನ್ನ ಜಾರಿಗೆ ತರಬೇಕು ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಜಾನ್ ಸೈಮನ್ ನಾಯಕತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡುತ್ತೆ ಬ್ರಿಟಿಷ್ ಸರ್ಕಾರ. ಆ ಆಯೋಗದ ಸಲಹೆಯಂತೆ 3 ದುಂಡು ಮೇಜಿನ ಸಮ್ಮೇಳನಗಳನ್ನ 1930, 31 ಮತ್ತು 32ರಲ್ಲಿ ಕ್ರಮವಾಗಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನ ಕರೆದು ಚರ್ಚೆ ಮಾಡಿ ಒಂದು ವೈಟ್ ಪೇಪರನ್ನು ಪಬ್ಲಿಷ್ ಮಾಡಿ ಕೊನೆಗೆ 1935ರಲ್ಲಿ ಒಂದು ದೊಡ್ಡ ಕಾನೂನನ್ನು, ಅತಿ ದೊಡ್ಡ ಶಾಸನ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಂಥದ್ದು. ಅದು ಭಾರತ ಸರ್ಕಾರ ಕಾಯ್ದೆ 1935 ಅಂತಕ್ಕಂಥದ್ದು. ಈ ಕಾಯ್ದೆ ಪ್ರಾಯಶಃ ಭಾರತ ಸಂವಿಧಾನಕ್ಕೆ ಒಂದು ಬುನಾದಿಯನ್ನು ಹಾಕ್ತು ಅಂತಂದರೆ ಭಾರತ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾದಂತಹ ಘಟ್ಟ ಇದು. 1935ರ ಭಾರತ ಸರ್ಕಾರ ಕಾಯ್ದೆ ಫೆಡರಲ್ ಸಿಸ್ಟಮನ್ನು, ಅಂದರೆ ಸಂಯುಕ್ತ ವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ಮಾಡ್ತು. ಕೇಂದ್ರ ಸರ್ಕಾರ ಮತ್ತು ಪ್ರಾಂತ್ಯಗಳನ್ನು ಒಳಗೊಂಡಂತಹ ದೇಶೀಯ ಸಂಸ್ಥಾನಗಳು, ಬ್ರಿಟಿಷ್ ಪ್ರಾಂತ್ಯಗಳನ್ನ ಒಳಗೊಂಡಂತಹ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ಮಾಡ್ತು. ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಅಸ್ತಿತ್ವಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತು. ಹಾಗೆಯೇ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ಕೊಡ್ತು. ಅಧಿಕಾರ ಹಂಚಿಕೆಯ ಪಟ್ಟಿಗಳನ್ನು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ಶೇಷಾಧಿಕಾರಿಗಳನ್ನು ನಿಗದಿ ಮಾಡ್ತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತು. ಭಾರತದ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡ್ತು. ಈ ರೀತಿ ಹಲವು ಸಂವಿಧಾನಾತ್ಮಕ ನಿಬಂಧನೆಗಳನ್ನ ಈ ಕಾಯ್ದೆ ಒಳಗೊಂಡಿತ್ತು. ಇದಾದ ನಂತರ 1940ರ ಹೊತ್ತಿಗೆ ಎರಡನೇ ಮಹಾಯುದ್ಧ ಆರಂಭ ಆದಾಗ ಆಗಸ್ಟ್ ಕೊಡುಗೆ ಬರ್ತದೆ, ಕ್ರಿಪ್ಸ್ ಮಿಷನ್ ಬರ್ತದೆ. ಇವೆಲ್ಲದರಿಂದ ಅಸಮಾಧಾನಗೊಂಡಂತಹ ಭಾರತೀಯರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋ ಚಳವಳಿಯನ್ನು ಕೈಗೊಳ್ತಾರೆ. ಆಗ ಎರಡನೇ ಮಹಾಯುದ್ಧ ಮುಗಿದ ನಂತರ ಈ ಕ್ಲೆಮೆಂಟ್ ಆಟ್ಲಿ ಅಂತಕ್ಕಂತಹ ಬ್ರಿಟನ್ ಪ್ರಧಾನಿ, ಇಲ್ಲ ನಾವು ಭಾರತೀಯರಿಗೆ 1948ರ ಹೊತ್ತಿಗೆ ಸ್ವತಂತ್ರವನ್ನು ಕೊಡ್ತೇವೆ ಅಂಥೇಳಿ ಘೋಷಣೆ ಮಾಡ್ತಾರೆ. ಮಾಡಿ 1947ರಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದೇ ಭಾರತ ಸ್ವತಂತ್ರ ಕಾಯ್ದೆ 1947 ಅಂಥೇಳಿ. ಈ ಕಾಯ್ದೆ ಭಾರತವನ್ನು ಸ್ವತಂತ್ರಗೊಳಿಸ್ತು. ಭಾರತದ ಮೇಲಿನ ಬ್ರಿಟಿಷ್ ಸಾಮ್ರಾಜ್ಞಿಯ ಪ್ಯಾರಮೌಂಟ್ಸಿ ಅಂತ ಏನು ಕರಿತೇವೆ, ಸಾರ್ವಭೌಮಾಧಿಕಾರ, ಅದು ಅಂತ್ಯಗೊಂಡಿತು ಅಂತ ಹೇಳ್ತು. ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿ ವಿಭಜನೆ ಮಾಡ್ತು. ದೇಶೀಯ ಸಂಸ್ಥಾನಗಳು ಸ್ವತಂತ್ರವಾಗಿರುವ ಅಥವಾ ಭಾರತ ಅಥವಾ ಪಾಕಿಸ್ತಾನದ ಒಕ್ಕೂಟಕ್ಕೆ ಸೇರತಕ್ಕಂತಹ ಅವಕಾಶವನ್ನು ಒದಗಿಸ್ತು. ಇಂತಹ ಎಲ್ಲ ನಿಬಂಧನೆಗಳು ಕೂಡ ಏನು ಮಾಡ್ತು ಅಂತಂದರೆ ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆಗೆ ಕಾರಣವಾಗ್ತಕ್ಕಂತಹ ಕೆಲಸ ಮಾಡಿದವು. ಹೀಗೆ ವಿದ್ಯಾರ್ಥಿ ಬಂಧುಗಳೇ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದುಕೊಂಡು 1947ರ ಭಾರತ ಸ್ವತಂತ್ರ ಕಾಯ್ದೆಯವರೆಗೆ ಹಲವಾರು ಕಾನೂನುಗಳನ್ನು ಏನು ಬ್ರಿಟಿಷರು ಜಾರಿಗೆ ತಂದು ಹಲವು ನಿಬಂಧನೆಗಳನ್ನು ಭಾರತೀಯರ ಕಣ್ಣೊರೆಸಲಿಕ್ಕೋಸ್ಕರ ಜಾರಿಗೆ ತಂದರು. ಆ ಎಲ್ಲ ನಿಯಮ ನಿಬಂಧನೆಗಳು ಕೂಡ ಭಾರತ ಸಂವಿಧಾನಾತ್ಮಕ ಬೆಳವಣಿಗೆಗೆ ಕಾರಣವಾಗ್ತಕ್ಕಂಥ ಕೆಲಸ ಮಾಡಿದವು. ಭಾರತ ಸಂವಿಧಾನದ ಇತಿಹಾಸದ ಭಾಗವಾಗಿ ಇವುಗಳ ಒಂದಿಷ್ಟು ಪರಿಚಯ ತಮಗೆ ಇರಬೇಕಾಗತ್ತೆ. ಇನ್ನು ಭಾರತ ಸಂವಿಧಾನದ ಇತಿಹಾಸದ ಪರಿಪೂರ್ಣ ತಿಳುವಳಿಕೆಗೆ ಇನ್ನೊಂದು ಅಂಶವನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅದ್ಯಾವುದು ಅಂದರೆ ಸಂವಿಧಾನದ ಬೇಡಿಕೆಯ ಇತಿಹಾಸ ಅಂತಕ್ಕಂಥದ್ದು. ಈ ಎರಡನೇ ಉಪಶೀರ್ಷಿಕೆ ಸಂವಿಧಾನಾತ್ಮಕ ಬೇಡಿಕೆಯ ಇತಿಹಾಸ ಅಂತಕ್ಕಂಥದ್ದು. ಇದರ ಅಡಿಯಲ್ಲಿ ಒಂದಿಷ್ಟು ವಿಷಯಗಳನ್ನ ತಾವು ತಿಳ್ಕೊಳ್ಳೋದಾದರೆ, ಭಾರತೀಯರಿಗೆ ಸಂವಿಧಾನದ ಪರಿಕಲ್ಪನೆ ಅಂತಕ್ಕಂಥದ್ದು ಉದಯವಾದದ್ದು 20ನೇ ಶತಮಾನದಲ್ಲಿ ಅಂತ ಹೇಳಬೇಕಾಗತ್ತೆ. 1918ನೇ ಇಸ್ವಿನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಭಾರತಕ್ಕೆ ಒಂದು ಸಂವಿಧಾನ ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ನಿರ್ಣಯವನ್ನು ಪಾಸ್ ಮಾಡುತ್ತೆ. ಅಂದರೆ ಪ್ರತ್ಯಕ್ಷವಾಗಿ ಸಂವಿಧಾನವನ್ನು ಬೇಡದೇ ಇದ್ದರೂ ಕೂಡ ಸ್ವಯಂ ನಿರ್ಧಾರ, ನಮಗೇನು ಬೇಕೋ ಆ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಶಕ್ತಿ ಭಾರತೀಯರಿಗೆ ಬರಬೇಕು ಅಂತಕ್ಕಂಥ ವಿಚಾರವನ್ನು ಪ್ರತಿಪಾದಿಸೋ ಮೂಲಕ ಸಂವಿಧಾನದ ಬೇಡಿಕೆಯನ್ನು ನಿರ್ಣಯಿಸ್ತಕ್ಕಂಥ ಕೆಲಸವನ್ನು 1918ರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನ ಮಾಡ್ತದೆ. ಮುಂದೆ 1922ರಲ್ಲಿ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಮಹಾತ್ಮ ಗಾಂಧೀಜಿ ಬ್ರಿಟಿಷರು ಭಾರತೀಯರಿಗೆ ನೀಡತಕ್ಕಂತಹ ಸ್ವತಂತ್ರ ಅಂತಕ್ಕಂಥದ್ದೇನಿದೆ ಅದು ಬ್ರಿಟಿಷ್ ಸಂಸತ್ತು ನೀಡತಕ್ಕಂಥ ಉಚಿತ ಕೊಡುಗೆಯಾಗಿರದೇನೆ ಭಾರತೀಯರ ಸ್ವಯಂ ಅಭಿವ್ಯಕ್ತಿಯ ಒಂದು ಭಾಗವಾಗಬೇಕು ಅಂತ ಹೇಳಿ ಬರೆದುಕೊಳ್ಳೋದ್ರ ಮೂಲಕ ಭಾರತೀಯರು ತಾವೇ ನಿರ್ಧಾರ ಕೈಗೊಳ್ತಕ್ಕಂತಹ
ವಾತಾವರಣ ಬರಬೇಕು, ಅರ್ಥಾತ್ ಸಂವಿಧಾನ ಜಾರಿಗೆ ಬರಬೇಕು ಅಂತ ಹೇಳಿ ಅಭಿಪ್ರಾಯ ಪಡ್ತಾರೆ. ಮುಂದೆ 1927 ಹೊತ್ತಿಗೆ ಮೋತಿಲಾಲ್ ನೆಹರು ಒಂದು ಮಾದರಿ ಸಂವಿಧಾನವನ್ನ ರಚನೆ ಮಾಡಬೇಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಅಂತ ಹೇಳಿ ಬೇಡಿಕೆಯನ್ನ ಇಡ್ತಾರೆ. ಅವಾಗ ಅವರ ಅಧ್ಯಕ್ಷತೆಯಲ್ಲೇನೆ ಸರ್ವಪಕ್ಷಗಳ ಸಮಿತಿಯೊಂದನ್ನ ರಚನೆ ಮಾಡಿ ಮೋತಿಲಾಲ್ ನೆಹರು ನಾಯಕತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನೆಹರು ವರದಿ ಕೊಟ್ಟು ಒಂದು ಮಾದರಿ ಸಂವಿಧಾನ ರಚನೆ ಆಗತ್ತೆ. ಈ ಮಾದರಿಯಲ್ಲಿ ಅಂದ್ರೆ ನೆಹರು ವರದಿ ಏನು ಕೊಡ್ತು ಒಂದು ಮಾದರಿ ಸಂವಿಧಾನವನ್ನ, ಆ ರೀತಿ ಭಾರತೀಯರಿಗೆ ಅವರದೇ ಆದಂತಹ ಸಂವಿಧಾನವನ್ನು ರಚಿಸಿಕೊಳ್ಳೋದಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಲಾಯಿತು. ಮುಂದೆ 1934ನೇ ಇಸ್ವಿನಲ್ಲಿ ಸಂವಿಧಾನ ರಚನೆ ಸಭೆಯ ಒಂದು ಬೇಡಿಕೆ, ಅಂದರೆ ಸಂವಿಧಾನ ಭಾರತೀಯರ ಪ್ರತಿನಿಧಿಗಳಿಂದನೇ ಕೂಡಿರ್ತಕ್ಕಂತಹ ಒಂದು ಸಭೆಯಿಂದ ಭಾರತದ ಸಂವಿಧಾನ ರಚನೆ ಆಗಬೇಕು ಅಂತಕ್ಕಂಥ ಬೇಡಿಕೆಯನ್ನ ವೈಯಕ್ತಿಕವಾಗಿ ತುಂಬಾ ಕನ್ಸ್ಟ್ರಕ್ಟಿವ್ ಆಗಿ ಮೂರ್ತ ರೂಪದಲ್ಲಿ ಸಂವಿಧಾನದ ಬೇಡಿಕೆಯನ್ನ ಮುಂದಿಟ್ಟವರು ಬ್ರಿಟಿಷರ ಮುಂದೆ ಅಂತಂದ್ರೆ ಅದು ಮನವೇಂದ್ರನಾಥ ರಾಯ್ ಅಂತಕ್ಕಂತಹ ವ್ಯಕ್ತಿ. ಸೊ 1934ರಲ್ಲಿ ಅಧಿಕೃತವಾಗಿ ಔಪಚಾರಿಕವಾಗಿ ಸಂವಿಧಾನದ ಬೇಡಿಕೆಯನ್ನ MN ರಾಯ್ ಬ್ರಿಟಿಷರ ಮುಂದೆ ಇಡ್ತಾರೆ. ಅದಾದ್ಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಪ್ರತಿ ಅಧಿವೇಶನದಲ್ಲೂ ಕೂಡ ಪ್ರಾಂತೀಯ ಮತ್ತು ಕೇಂದ್ರ ಶಾಸಕಾಂಗದಲ್ಲಿ ಸಂವಿಧಾನದ ಬೇಡಿಕೆಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. 1940ನೇ ಇಸ್ವಿನಲ್ಲಿ 2ನೇ ಮಹಾಯುದ್ಧ ಆರಂಭ ಆದಾಗ ಭಾರತೀಯರ ಸಹಕಾರವನ್ನ ಪಡಿಲಿಕ್ಕೋಸ್ಕರ ಬ್ರಿಟಿಷರು ಆಗಸ್ಟ್ ಆಫರ್ ಅಂತ ಹೇಳಿ ಕೊಡ್ತಾರೆ. ಆ ಆಗಸ್ಟ್ ಕೊಡುಗೆ ಮೂಲಕ ನಿಮಗೆ ನಿಮ್ಮ ಬೇಡಿಕೆಯಾದಂಥ ಸಂವಿಧಾನ ರಚನೆ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಕೊಡ್ತೇವೆ ಅಂತ ಹೇಳಿ ಅಧಿಕೃತವಾಗಿ ಬ್ರಿಟಿಷ್ ಸರ್ಕಾರ ಒಪ್ಕೊಳ್ತದೆ. ಆದರೆ ಯಾವಾಗ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳೋದಿಲ್ಲ ಅದು. ಹೀಗಾಗಿ ಭಾರತೀಯರಿಗೆ ಮತ್ತೆ ಅದು ಸರಿ ಕಾಣೋದಿಲ್ಲ. ಅದಾದ್ಮೇಲೆ 1942ರಲ್ಲಿ ಕ್ರಿಪ್ಸ್ ಆಯೋಗ ಬರುತ್ತೆ. ಅದು ಕೂಡ ಸಂವಿಧಾನದ ಬೇಡಿಕೆಯನ್ನ ಸಮ್ಮತಿಸ್ತದೆ. ಆದರೆ ಅದು ಕೂಡ ಸಂವಿಧಾನದ ಬೇಡಿಕೆಯನ್ನ ಕಾರ್ಯರೂಪಕ್ಕೆ ತರತಕ್ಕಂತಹ ತಂತ್ರವನ್ನ ಅಥವಾ ವಿಧಾನವನ್ನ ತಿಳಿಸೋದಿಲ್ಲ. ಮುಂದೆ 1946ನೇ ಇಸ್ವಿನಲ್ಲಿ ಬ್ರಿಟಿಷ್ ಸರ್ಕಾರ ಕ್ಯಾಬಿನೆಟ್ ಆಯೋಗವನ್ನ ಭಾರತಕ್ಕೆ ಕಳಿಸುತ್ತೆ. ಇನ್ನೇನು ಸ್ವಾತಂತ್ರ್ಯ ಕೊಡಬೇಕು ಅಂತ ನಿರ್ಧರಿಸಿದ್ದಂತಹ ಬ್ರಿಟಿಷ್ ಸರ್ಕಾರ ಕಳಿಸಿದಂತಹ ಕ್ಯಾಬಿನೆಟ್ ಆಯೋಗ ಭಾರತೀಯರ ಬಹುದಿನಗಳ ಬೇಡಿಕೆಯಾದಂತಹ ಸಂವಿಧಾನದ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೋಸ್ಕರ ಸಂವಿಧಾನ ರಚನಾ ಸಭೆ ರಚನೆ ಆಗಬೇಕು ಭಾರತ ಸಂವಿಧಾನವನ್ನು ರಚಿಸಲಿಕ್ಕೆ. ಅದು 389 ಸದಸ್ಯರಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳಿ ವಿವಿಧ ವಿಚಾರಗಳನ್ನು ಹೇಳೋದ್ರ ಮೂಲಕ ಭಾರತೀಯರ ಕನಸಾದಂತಹ ಸಂವಿಧಾನ ಬೇಡಿಕೆಯ ಹೊಸ್ತಿಲಿಗೆ ತಂದು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತು. ಹೀಗೆ ಭಾರತ ಸಂವಿಧಾನದ ಬೆಳವಣಿಗೆಯ ಇತಿಹಾಸ ಮತ್ತು ಸಂವಿಧಾನದ ಬೇಡಿಕೆಯ ಇತಿಹಾಸ ಇವೆರಡನ್ನೂ ಸಮರ್ಪಕವಾಗಿ ಅಧ್ಯಯನ ಮಾಡಿದ್ದೇ ಆದರೆ ತಾವು ಸಂವಿಧಾನಾತ್ಮಕ ಇತಿಹಾಸವನ್ನ, ಭಾರತದ ಸಂವಿಧಾನದ ಇತಿಹಾಸವನ್ನ ಪರಿಪೂರ್ಣವಾಗಿ ತಿಳಿದುಕೊಂಡ ಹಾಗಾಗತ್ತೆ. ಆ ನಿಟ್ಟಿನಲ್ಲಿ ವಿವಿಧ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಈ ಎರಡೂ ಪರಿಕಲ್ಪನೆಗಳನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಭಾರತ ಸಂವಿಧಾನದ ಇತಿಹಾಸವನ್ನ ಪರಿಪೂರ್ಣವಾಗಿ ಮನವರಿಕೆ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ.